ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇಲ್ಲಿ ಆಂಜನೇಯನ ಪಾದ ದರ್ಶನ ಮಾಡಿಕೊಂಡು ಶ್ರೀರಾಮನ ದರ್ಶನ ಮಾಡಿಕೊಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು. ಇಲ್ಲೂ ಫುಲ್ ಟಾಪ್ ಬಂದಮೇಲೆ ನೋಡಿ ಇಲ್ಲಿ ಪ್ರಕೃತಿ, ಶ್ರೀನಿಧಿ, ಅಭಿ, ಇದು ಅಂಜನಾದ್ರಿ ಬೆಟ್ಟ ಫುಲ್ಲು ಹತ್ತದ ಮೇಲೆ ವಿವೋ ಹೆಂಗಿತ್ತು ಪ್ರಕೃತಿ? ಹಾಂ ನೋಡಿ ಬರಿಗಾಲಲ್ಲಿ ಬಂದಿರೋದು, ಯಾಕೆಂದರೆ ಬೆಟ್ಟ ಹತ್ತೋಗಿ ಬರಿಗಾಲಲ್ಲಿ ಬರಬೇಕು. ಸೊ ಹತ್ರ 10:30 ಇಷ್ಟು ಬಿಸಿಲು, ಇನ್ನು ಮಧ್ಯಾಹ್ನ ಬಂದರೆ ಇನ್ನೂ ಕಷ್ಟ. ಆದಷ್ಟು ಬೆಳಿಗ್ಗೆ ಬನ್ನಿರಿ. ಆ ಪಾಯಿಂಟ್ ಒಂಥರ ಚೆನ್ನಾಗಿದೆ, ಕೆಳಗಡೆ ನೋಡೋಕೆ ತುಂಬ ಚೆನ್ನಾಗಿದೆ, ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಹತ್ತದ ಮೇಲೆ ಕುಡಿಯೋ ಡ್ರಿಂಕಿಂಗ್ ವಾಟರ್ ಕೂಡ ಇಲ್ಲೇ ಸಿಗುತ್ತೆ. ಆಮೇಲೆ ದೇವ್ರನ್ನ ತೋರ್ಸೋಕೆ ಬಿಡಲ್ಲ, ಯಾಕಂದರೆ ದೇವ್ರ ಪವರ್ ಜಾಸ್ತಿ ಅಂತ ಫೋಟೋ ಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಯಾವುದೇ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ತೆಗಿಬಾರ್ದು, ಇಲ್ಲೂ ಅದನ್ನೇ ಪಾಲಿಸ್ತಾರೆ. ಸೊ ಅಭಿ ಅವರೇ ಹೆಂಗಿತ್ತು ಮೆಟ್ಲು ಹತ್ಕೊಂಬರೋದು? ಫುಲ್ಲು ಸುಸ್ತು ಕಿತ್ಕೊಂಬಂತ ಆರಾಮ್ ನಡ್ಕೊಂಡ್ ಬಂದ್ಬಿಟ್ಟ, ನಾವೇ ಸ್ವಲ್ಪ ಅಲ್ಲಲ್ಲಿ ನಿಂತ್ಕೊಂಡ್ ಬಂದ್ವಿ. ಆಕ್ಚುಲಿ ನಾವು ಅನ್ಕೊಂಡಿದ್ದು ಇವನು ಹತ್ತಕ್ಕಾಗಲ್ಲ ಅಂತ, ಬಟ್ ನಾವೆಲ್ಲ ಸುಸ್ತಾಗಿ ಬಂದ್ವಿ. ಅಣ್ಣ ಓಡ್ಕೊಂಡು ಬಂದ, ಅವನ ಜೊತೆ ಇವನು, ಬಟ್ ನಾನು ಮತ್ತೆ ಇವನು ಸಾಕಾಗೋಯ್ತು. ಓಕೆ, ನೆಕ್ಸ್ಟ್ ಪ್ಲೇಸ್ ಅಂದ್ರೆ ನೀವು ನೋಡ್ಬೋದು ಕೋತ್ಲೆ ಈ ಕಡೆ ಹೋಗ್ತಾರೆ. ನೋಡಿ ಝೂಮ್ ಆದಷ್ಟು ಮಾಡ್ತೀನಿ, ಅಲ್ಲಿ ನೋಡಿ ಕೋತಿಗಳು, ಈ ರೀತಿ ಕೋತಿಗಳು ಅಲ್ಲಲ್ಲೂ ಕಾಣಿಸ್ತವೆ. ನೋಡಿ ಈ ರೀತಿ ಕೋತಿಗಳು ಅಲ್ಲಲ್ಲಿ ಇದಾವೆ. ಆ್ಯಂಡ್ ಇಲ್ಲಿನ ಕೋತಿಗಳ ವಿಶೇಷ ಏನಂದರೆ ಬಾಲ ನೋಡಿ ಎಷ್ಟು ಉದ್ದ ಇದೆ, ಕಪ್ಪು ಎಷ್ಟು ಸಾಕಾಗಿದೆ. ಇದನ್ನ ನೋಡಿದ್ರೆ ಆಗಿನ ಕಾಲದಲ್ಲಿ ವಾನರ್ ಹಿಂಗೆ ಇದ್ರು, ಈ ಕಲರ್ ಇದ್ರು ಅಂತ ಅನ್ಸುತ್ತೆ. ಇಲ್ಲಿ ನೋಡ್ತಿರ್ಬೋದು, ಹತ್ತೋದಕ್ಕೂ ಇಳಿಯೋದಕ್ಕೂ ಎಲ್ಲದೂ ಒಂದೇ ಪ್ಲೇಸು. ಹತ್ತೋದೊಂಥರ ಅಡ್ವೆಂಚರ್ ಆದರೆ ಇಳಿಯೋದು ಕೂಡ ಇನ್ನೊಂದು ಅಡ್ವೆಂಚರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಇಲ್ಲಿ ನೋಡಿ, ಇದು ಇಳಿಯೋದೊಂಥರ ಅಡ್ವೆಂಚರ್. ಇಲ್ಲಿ ಹತ್ತುವಾಗ ಇಳಿಯುವಾಗ ಎಲ್ಲರೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂಡು ಹೋಗ್ತಿರ್ತಾರೆ, ಅದೊಂಥರ ಎಂಟರ್ಟೈನ್ಮೆಂಟು. ನಾವು ಕೂಡ ಅಣ್ಣನ ಬನ್ರಿ ಒಂದ್ಸರಿ ಜೈ ಶ್ರೀರಾಮ್. ಇಳಿಯೋದೊಂದು ಸ್ವಲ್ಪ ಈಸಿ, ಹತ್ತೋದು ಮಾತ್ರ ತುಂಬ ಡಿಫಿಕಲ್ಟ್ ಆಗಿತ್ತು. ಆ್ಯಂಡ್ ಇಲ್ಲಿ ಹತ್ತೋರು ಇಳಿಯೋರೆಲ್ಲ ಒಂದೇ ಹೇಳೋದು, ಏನಂತಾರೆ ಈಗ ಹತ್ಕೊಂಡು ಹತ್ಕೊಂಡ್ರೆ ತುಂಬ ಸ್ವಲ್ಪ ಎನರ್ಜಿ ಸಿಗ್ದಂಗೆ ಇರುತ್ತೆ. ಹತ್ತೋಗಿರೋ ಕಾನ್ಫಿಡೆನ್ಸ್ಗಿಂತ ಇಳಿಯೋಗಿ ಸಖತ್ತಾಗಿರುತ್ತೆ ಕಾನ್ಫಿಡೆನ್ಸ್, ಯಾಕೆಂದರೆ ಆರಾಮಾಗಿ ಇಳಿಬೋದು. ನೋಡಿ ಏನು ಸಖತ್ತಾಗಿದೆ ಪ್ಲೇಸಸ್ಸು. ನೋಡಿ ನಮ್ಮ ಆಂಜನೇಯ ಹೇಗೆ ವಾಟರ್ ಕುಡಿತಾ ಇದ್ದಾನೆ ಅಂತ, ಎಷ್ಟು ಚೆನ್ನಾಗಿ ಕುಡಿತಿದ್ದಾನೆ. ಆ್ಯಂಡ್ ಅಲ್ಲಲ್ಲೂ ಈ ಥರ ಸೀಟಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಆರಾಮ್ ಕೂತ್ಕೊಳ್ಳೋಕ್ಕಂತೂ ಈ ಟೈಮಲ್ಲಿ ಆಗಲ್ಲ, ಯಾಕೆಂದರೆ ಫುಲ್ಲು ಬಿಸಿಲು, ಅದು ಫುಲ್ಲು ಬಿಸಿಯಾಗಿರುತ್ತೆ. ಹಾಂ, ದೋಸೆ ಹಾಕಿದ್ರೆ ಪಕ್ಕ ದೋಸೆ ಅಂತೂ ಆಗುತ್ತೆ, ಅಷ್ಟು ಬಿಸಿಲಿದೆ. ಯಾಕೆಂದರೆ ಇದು ಆಲ್ರೆಡಿ ಮಾರ್ಚ್ ಟೈಮ್, ಸಮ್ಮರ್ ಸೀಸನ್. 2 ದಿನದಿಂದ ಅರ್ಧ ದೂರ ಈ ರೀತಿ ಮೇಲೆಲ್ಲ ಛಾವಣಿ ಹಾಕಿರ್ತಾರೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅದಾದಮೇಲೆ ಫ್ರೀ ಸ್ಪೇಸ್, ಓಪನ್ ಪ್ಲೇಸ್, ನಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಇಲ್ಲೂ ಸ್ವಲ್ಪ ತಂಪಾಗಿದೆ, ಈ ಥರ ಸಿಟ್ಟಿಂಗ್ ಇದ್ದರೆ ಆರಾಮಾಗಿ ಕುತ್ಕೋಬೋದು ಅಲ್ವಾ ಅಭಿ ಅವರೇ? ಆ್ಯಂಡ್ ನಮ್ಮ ಗ್ರೂಪಲ್ಲಿ ಪಾಪ ವಾಟರ್ ಕ್ಯಾನ್ ಹಿಡ್ಕೊಂಬಂದಿರೋ ಏಕೈಕ ಪುಣ್ಯಾತ್ಮ ಇವನೇ, ಎಲ್ಲರಿಗೂ ವಾಟರ್ ಸಪ್ಲೈ ಮಾಡ್ತಾನೆ ಪಾಪ ಅಣ್ಣ. ಎಲ್ಲರೂ ಚೆನ್ನಾಗಿರ್ಬೇಕಾ? ನಮ್ಮವ್ರು ನೋಡಿ ಫುಲ್ಲು ಮುಂದೆ ಓಡೋಗ್ಬಿಡ್ತಾವ್ರೆ. ಇಳಿಯೋಗಿ ಒಂಥರ ಎಂಟರ್ಟೈನ್ಮೆಂಟ್ ಗೈಸ್, ಆರಾಮಾಗಿ ಇಳಿಬೋದು. ಬಟ್ ಫೋರ್ಸಾಗಿ ಇಳಿಯೋಕೆ ಹೋದರೆ ಕಾಲು ಇಳ್ಕೊಡುತ್ತೆ ಅಷ್ಟೇ. ಶ್ರೀನಿಧಿ ಬಾಯ್ ಹೇಳ್ಬಿಡು ಅಂದ್ರನಾದ್ರಿ ಬೆಟ್ಟಗೆ ಇಳಿಯೋದ್ರಲ್ಲಿ ಬಾಯ್. ಅಲ್ಲಿನ್ನ ಶಾಪಿಂಗ್ ಮಾಡೋದಿದೆ, ಏನಾದರೂ ಶಾಪಿಂಗ್ ಮಾಡಿದ್ರೆ ತೋರಿಸ್ತೀನಿ.
ನೋಡಿ ಇಲ್ಲೇನಾದರೂ ಬೇಕಂದರೆ ಶಾಪಿಂಗ್ ಮಾಡ್ಬೋದು. ಇವ್ರು ಇವಾಗ ದಾರಗಳು ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ದಾರೆ. ನಮ್ಮ ಹುಡುಗರು ನೋಡಿ ಐ ಫಸ್ಟ್ ಪರ್ಚೇಸ್ ಮಾಡ್ರು, ಆಮೇಲೆ ನೋಡಿ ಚೆಕ್ ಮಾಡಿ. ಅದು ಇನ್ನೊಂದು ತೊಗೊಂಡ್ಬಿಡ್ತೀವಿ ಅಣ್ಣ, ಅದು 100 ರೂಪಾಯಿ ಸರಿ ಮಾಡಿ. ನೋಡಿ ನಮ್ಮವ್ರು ಇನ್ನೂ ಶಾಪಿಂಗೇ ಮಾಡ್ತಾಯಿದ್ದಾರೆ. ಕೊನೆಗೂ ಒಂದು 4 ದಾರ ಆ್ಯಂಡ್ ಕೈಗೆ ಹಾಕ್ಕೊಳ್ಳೋಕ್ಕೆ ಏನೋ ಬ್ಯಾಂಗಲ್ ಥರ ತೊಗೊಂಡ್ರು. ನೋಡಿ ಗಂಟೆ ಗಾರ್ಡಿಯನ್ ಬೆಲ್ ಇದು ಗಂಟೆ ಅಲ್ಲ, ಏನು ಗಾರ್ಡಿಯನ್ ಬೆಲ್. ಹಾಂ ಓಕೆ ನೋಡಿ ಗಾಯ್ಸ್, ಥಿಯರಿ ಏನಂದರೆ ಹಾಂ ಇದು ಯಾರಾದರೂ ತಗೊಂಡು ಅವ್ರಿಗೆ ಇಷ್ಟ ಆಗಿರೋರು ಕೊಟ್ಟರೆ ಅವರು ಗಾಡಿ ಕೆಳಗೆ ಹಾಕೋಬೇಕು. ಓಕೆ, ಆ ಗಾಡಿ ಕೆಳಗೆ ಹಾಕೊಂಡ್ರೆ ಅವ್ರಿಗೆ ಒಂದು ಲಕ್ಕಿ ಚಾನ್ಸ್ ಆಗುತ್ತೆ. ಆಂಜನೇಯನ ರಕ್ಷೆ ಸಿಗುತ್ತೆ ಅಂತನಾ? ಇಲ್ಲ ಎಲ್ಲ ಕಡೆನೂ ವರ್ಕ್ ಆಗುತ್ತಾ ಇದು? ವರ್ಕ್ ಆಗುತ್ತೆ. ನಾನು ನನ್ನ ಫ್ರೆಂಡ್ ಕೊಟ್ಟಿದ್ದೆ, ಅವ್ರಿಗೆ ನಮ್ಮ ಮಾವ ಕೊಡ್ತಾ ಇದ್ದೀನಿ, ಯಾಕಂದರೆ ನಮ್ಮ ಮಾವ ಗಾಡಿ ಇದೆ. ಓಕೆ, ಏನೇನು ಗಿಫ್ಟ್ಗಳು ನಮಗಿದೆಲ್ಲ ಗೊತ್ತೇ ಇಲ್ಲ. ನೋಡಿ ಗಾರ್ಡಿಯನ್ ಬೆಲ್ಸ್ ಅಂತೆ. ಗಾರ್ಡಿಯನ್ ಬೆಲ್ನ ಅವರಷ್ಟಕ್ಕೆ ಅವರೇ ತೊಗೋಬಾರ್ದಂತೆ. ಎಲ್ಲೋ ಟಿ ಶರ್ಟ್ ನೋಡಿದಾಗಲೇ ನೋಡೋಣ ಗೈಸ್, ಟಿ ಶರ್ಟ್ ಏನಾದರೂ ಕಡಿಮೆ ಕೊಟ್ಟರೆ ಪರ್ಚೇಸ್ ಮಾಡೋಣ. ಅಂದರೆ ನಮ್ಮ ರೇಂಜಿಗೆ ಬಂದರೆ, ಕಡಿಮೆ ಅಂದರೆ ಅವರು ಲಾಸ್ ಮಾಡ್ಕೊಂಡು ಕೊಡೋಲ್ಲ, ನಮ್ಮ ರೇಂಜಿಗೆ ಬಂದರೆ ತೊಗೊಳ್ಳೋಣ. ಹಾಂ ವೈಟ್ ಅಣ್ಣ, ಎಲ್ಲ ಐಸ್ ಕ್ರೀಮ್ ಅಮೂಲ್ ಐಸ್ ಕ್ರೀಮ್ 9 ರೂಪಾಯಿ ಇದೆ, 9 ರೂಪೀಸ್. ಸರಿ ಪರವಾಗಿಲ್ಲ ಗೈಸ್, ಇಲ್ಲಿ ಕೂಡ ಅಮೂಲ್ ಕೋನ್ ಐಸ್ ಕ್ರೀಮ್ ಬರೀ 10 ರೂಪೀಸ್ ಅಷ್ಟೇ. ರಿಫ್ರೆಶ್ಮೆಂಟ್ ನೋಡಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಗೈಸ್. 10 ರೂಪಾಯಿಗೆ ಬೆಸ್ಟು. ಈ ಬಿಸಿಲುಗಾಲದಲ್ಲಿ ತಿನ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ನಮ್ಮವನು ಇನ್ನೂ ಬಿಚ್ಕೊಳ್ಳೋದ್ರಲ್ಲೇ ಇದ್ದಾನೆ. ಓಕೆ, ಮತ್ತೆ ಸಿಗೋಣ ಮುಂದಿನ ಸ್ಟಾಪಲ್ಲಿ. ಬಾಯ್. ಅಂಜನಾದ್ರಿ ಬೆಟ್ಟದಿಂದ 2 ಕಿಲೋಮೀಟರ್ ಅಷ್ಟೇ. ದುರ್ಗಾ ಫೋರ್ಟ್ ಅಂತೆ, ದುರ್ಗಾದೇವಿ ಟೆಂಪಲ್ ಅನ್ಕೊಂತೀನಿ. ಕೋಟೆ ಅಂತ ಕೂಡ ಅಂತಾರಂತೆ, ಗಟ್ಟಿ ಕೋಟೆ. ಓಕೆ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ ಇಲ್ಲಿ ಹತ್ಕೊಂಡು ಹೋಗೋದು. ಈ ಥರ ಬೆಟ್ಟ ಹತ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸೇ ಒಂಥರ. ಆದರೆ ಚಪ್ಪಲಿ ಸುಧಾರಂಗಿದ್ರೆ ಹತ್ತಕ್ಕೆ ಹೋಗ್ಬಾರ್ದು, ಪಕ್ಕ ಬರಿಗಾಲಲ್ಲಿ ಬರೋಕ್ಕೆ ಟ್ರೈ ಮಾಡಬೇಡಿ. ಚೆನ್ನಾಗಿದೆ ಗೈಸ್. ಬೆಂಗಳೂರಿಂದ ಒಂದು ಸರಿ 2 ಡೇಸ್ ಟ್ರಿಪ್ ಮಾಡಿಕೊಂಡು ಈ ಹಂಪಿ ಸೈಡ್ 2-3 ಡೇಸ್ ಫ್ರೀ ಮಾಡಿಕೊಂಡು ಹಂಪಿ ಸೈಡ್ ಟ್ರಿಪ್ ಬರ್ಬೋದು. ಇದು ಓಪನ್ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಬೆಟ್ಟ ಹತ್ತೋದೊಂಥರ ಸುಖ ಕೊಡ್ತಿದೆ. ಮೆಟ್ಲೋದಕ್ಕಿಂತ ಈ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ವಾಶ್ರೂಮ್ಸ್ ಇಲ್ಲೂ ಇದೆ. ಆ್ಯಂಡ್ ಹತ್ತಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ವಾಶ್ರೂಮ್ಸ್ ಇದೆ, ಯೂಸ್ ಮಾಡ್ಕೋಬೋದು ಯಾರಾದರೂ ಬೇಕಾದವರು. ಆ್ಯಂಡ್ ಇಲ್ಲೂ ಸ್ವಲ್ಪ ಸ್ಟೆಪ್ಸ್ ಇದೆ, ಅಂಜನಾದ್ರಿ ಬೆಟ್ಟದ ಥರನೇ. ಸೂಪರ್, ಬರೀ ಸ್ಟೆಪ್ಸ್ ಜರ್ನಿ ಇವತ್ತು. ಸ್ಟಾರ್ಟ್ ಮಾಡಿದ್ದು 9 ಗಂಟೆ, ಅಂಜನಾದ್ರಿ ಬೆಟ್ಟ ಆಯ್ತು ಅಷ್ಟೇ. ಇವಾಗ 12 ಗಂಟೆ. ಇವಾಗ ದುರ್ಗಾದೇವಿ ಟೆಂಪಲ್ ಅಥವಾ ದುರ್ಗಾ ಫೋರ್ಟ್, ಗಟ್ಟಿ ಕೋಟೆ ಅಂತ ಕೂಡ ಕರಿಬೋದು. ಫುಲ್ ಫಸ್ಟ್ ಓಡೋಗ್ಬಿಟ್ಟಿರ್ತೇನೆ ಫುಲ್. ನೋಡಿ ಬಾಸ್, ನಮ್ಗೆ ಸ್ಟ್ರೆಂತ್ ಇಲ್ಲಪ್ಪ, ಅಣ್ಣ ಓಡೋಯ್ತವನೇ. ಅದು ಕಾಲಲ್ಲಿ ಜೋಬಲ್ ಕಾಸಿಟ್ಕೊಂಡು ಗಜೆ ಗಜೆ ಗಜೆ. ಗಾಯ್ಸ್ ಒಳಗಡೆ ಚಿತ್ರೀಕರಣ ಬೇಡ ಅಂತ ಹೊರಗಡೆಯಿಂದ ತೋರಿಸ್ತಿದ್ದೀನಿ. ಚೆನ್ನಾಗಿದೆ, ನೀವೊಂದು ಸರಿ ವಿಸಿಟ್ ಮಾಡಿ. ನೋಡಿ ಏನು ಸಿಕ್ಕಿದ್ರು ಅದನ್ನೇ ತಿಂತವನೆ. ಇಳಿಯೋವಾಗ ಮಾತ್ರ ಎಲ್ಲರದು ಸೂಪರ್ ಫೋರ್ಸ್ ಇರುತ್ತೆ. ನೋಡಿ ಎಲ್ಲರೂ ಓಡೋಗ್ಬಿಟ್ಟವ್ರು ಫಸ್ಟ್. ನಮ್ಮನ್ನೆಲ್ಲ ಬಿಟ್ಬಿಟ್ಟು 3 ಓಡ್ ಬಂದ್ಬಿಟ್ಟಾರೆ. ಸೀನ್ರೀಸ್ ಮಾತ್ರ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಒಂದೊಂದು ಕಡೆನೂ. ಹೆಂಗಿದೆ ಪ್ಲೇಸ್ ಅಂದರೆ ಒಳಗಡೆ ಜಸ್ಟ್ ದುರ್ಗಾದೇವಿ ಟೆಂಪಲ್ ಇದೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ನಮ್ಮ ಬೆಂಗಳೂರು ಮಂದಿಗೆ ಈ ಥರ ಬೆಟ್ಟ ಗುಡ್ಡ ನೋಡ್ಕೊಂಡು ಬರೋದಂದರೆ ಅದೊಂಥರ ಇಷ್ಟ ಅಷ್ಟೇ, ಅದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕ್ರೋ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಫೋರ್ಸಾಗಿ ಇಳ್ಕೊಂಬಂದ್ರಲ್ರೋ.
ಏನೇನು ಏನು ಜಾಸ್ತಿ ಜಾಸ್ತಿ ಅದಕ್ಕೆ ಸೆಕೆಂಡ್ ಇಯರ್ ಕಿತ್ಕೊಂಡ್ ಬರ್ತಾ ಇದೆ ಅದಕ್ಕೆ ಬಿಸಿಲಲ್ಲಿ ಗೈಸ್ ನಾನು ಹೇಳ್ದೆ ನವಂಬರಲ್ಲಿ ಹೋಗೋಣ ಅಂದ್ಬಿಟ್ಟು ಇಲ್ಲ 4 ದಿವಸ ರಜಾ ಸಿಕ್ಕಿದೆ ಅಂತ ಬಂದ ಇವಾಗ ಬಿಸಿಲು ಅಂತಾನೆ ಆದರೂ ಒಳ್ಳೆ ಕೆಲಸನೇ ಮಾಡ್ದ ಬಟ್ ಅಣ್ಣ ನೋಡಿ ಈ ರೀತಿ ಸುಸ್ತಾಗೋದು ಬೆಟ್ಟ ಹತ್ತಿದ್ದು ಏನು ತೊಂದರೆ ಇಲ್ಲ ಹಂಪಿ ನೆಕ್ಸ್ಟ್ ನೋಡೋಣ ಡ್ಯಾಮ್ ನೋಡೋಣ ಡ್ಯಾಮ್ ಅವಾಗ ಓಕೆ ಬನ್ನಿ ಇಲ್ಲೇ ಲೇಟ್ ಮಾಡಿಬಿಟ್ರೆ ಮುಂದೆ ಏನೂ ನೋಡೋಕ್ಕಾಗಲ್ಲ ಹೋಗೋಣ ಬನ್ನಿ ಗೈಸ್ ಅವ್ನು ನೋಡಿ ಗೈಸ್ ನೀರು ಹೆಂಗೆ ನೋಡಿ ಬಿಹೈಂಡ್ ದ ಕ್ಯಾಮ್ರಾ ನೋಡಿ ಏನೇನು ಮಾಡ್ತಾವನೆ ಅಂತ ಸಾರಿ ಹಾಂ ನೋಡಿ ನೋಡಿ ಗಾಯ್ಸ್ ಇವಾಗ ಇಟ್ಕೊಂಡಿನಿ ನೋಡಿ ಏನೇನು ತರಲೆಗೆ ಅಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಬಿಹೈಂಡ್ ದ ಕ್ಯಾಮ್ರಾ ನಡೀರಿ ಸಾಕೋಣ ಕೆಲವ್ರು ನೋಡಿ ಹುಷಾರಾಗಿ ಛತ್ರಿಗಳು ಕೂಡ ತೊಗೊಂಬಂದ್ಬಿಟ್ಟಿದ್ದಾರೆ ಅಂಬ್ರೆಲ್ಲ ಟ್ಯಾನಿಂಗ್ ಆಗಬಾರ್ದು ಅಂತ ಅಷ್ಟೇ ಬುದ್ಧಿವಂತರು ಗೈಸ್ ನಾವೇ ಇವ್ನು ನೋಡಿ ಮೇಲೊಂದು ಕೋಟ್ ಬೇರೆ ಹಾಕೊಂಬಂದ್ಬಿಡವನೆ ಜಾಕೆಟ್ ಬನೀನಂತೆ ಟೀ ಶರ್ಟ್ ಹಾಕ್ಕೊಂಡು ಇದೆಲ್ಲ ಗ್ರೀನ್ರಿ ನಾವು ನೋಡೋಕ್ಕೆ ಆಗಲ್ಲ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಬರೀ ಗ್ರೀನ್ರಿ ಯಾವ ರೋಡಲ್ಲಿ ಹೋದ್ರು ಗ್ರೀನ್ರಿ ಆ್ಯಂಡ್ ಒಂದು ಕಡೆ ಬರೀ ಬೆಟ್ಟಗಳು ಹಿಂದೆಗಡೆ ಬೆಟ್ಟ ನೋಡಿ ಹಿಂದ್ಗಡೆ ತೋರಿಸ್ ನೋಡಿ ಇವನ್ ಎಕ್ಸ್ಪ್ರೆಷನ್ ನೋಡಿ ಅಣ್ಣನ್ ಸೈಲೆಂಟ್ ಆಗ್ಬಿಟ್ಟ ಅಣ್ಣ ನಮಗೆ ಮಕ್ಕಳು ಜಾಸ್ತಿ ಇಷ್ಟ ಇಲ್ಲ ನೋಡಿ ಗೈಸ್ ಬರೀ ಗ್ರೀನ್ರಿ ಈ ಥರ ಪ್ಲೇಸಲ್ಲಿ ಒಂದು ಮನೆ ಇದ್ಬಿಟ್ರೆ ಸಾಕು ಒಂದಲ್ಲ ಎರಡು ಅಂದರೆ ಒಂದು ಅಂತ ಹೇಳಿದ್ರೆ ನಾನು ಹೇಳಿದ್ದು ಯಾವುದಾದ್ರೂ ಒಂದಿದ್ರೆ ಅವಾಗವಾಗ ಸಿಟಿ ಲೈಫಿಂದ ಬಂದ್ಬಿಟ್ಟು ಒಂದು 15 ದಿವಸ ಬೇಡ ಒಂದು ವಾರನಾದರೂ ಇದ್ಬಿಟ್ಟು ಹೋಗೋ ಥರ ಇರಬೇಕಿತ್ತು ಒಂದು 5-6 ದಿನ ನಮ್ಮ ಅಣ್ಣಂದು ಹಳ್ಳಿಲೇ ಐತೆ ಮಂಚನಲ್ಲಿ ಬಟ್ ಅಣ್ಣ ಏನೂ ತೋರ್ಸೋದೇ ಇಲ್ಲ ಅಂತಾನೆ ನೋಡಿ ಗೈಸ್ ಬರೀ ಬೆಟ್ಟ ಕಲ್ಯಾಣಿ ಇಸ್ ಆಲ್ಸೋ ದೇ ನೋಡಿ ಇಲ್ಲಿ ಕೋತಿ ನಮ್ಮ ಕೋತಿ ಅನ್ನಕ್ಕೆ ಇಷ್ಟ ಆಗ್ತಿಲ್ಲ ಗೈಸ್ ವಾನರ ಸೇನೆ ವಾವ್ ತುಂಬ ಸಾಕಾಗಿದೆ ಪ್ಲೇಸ್ ಮೊಸಳೆಗಳು ಇವೇ ಎಚ್ಚರಿಕೆ ಮೊಸಳೆ ಇವೇ ಎಚ್ಚರಿಕೆ ಅಂತಿದೆ ಗೈಸ್ ಗೊತ್ತಿಲ್ಲ ಗೈಸ್ ಅಲ್ಲಿ ಬರ್ದವ್ರು ಮೊಸಳೆಗಳಿವೆ ಎಚ್ಚರಿಕೆ ಅಂತ ಮೀನುಗಳು ನಿಮ್ಮ ಕಣ್ಣು ನೋಡ್ರಿ ಅದ್ರ ಕಣ್ಣು ನೋಡಿ ಸಾಕಾಗುತ್ತೆ ಯಾಕೆ ಜಂಪೆ ಹೊಡೆಸ್ಬಿಡು ಗೈಸ್ ಚೆನ್ನಾಗಿದೆ ಬಟ್ ಇದರಲ್ಲಿ ಇಳಿಬಾರ್ದು ಅನ್ಸತ್ತೆ ಇಳಿಬಾರ್ದು ಇಳಿಯಲ್ಲ ಬಿಡು ಅವಾಗ ಹ್ಞೂ ಬೆಟ್ಲದ್ದು ಈಗ ನೀರಿಗೆ ಕಾಲಡೆಗೆ ಹೋಗಿದ್ದು ಮೀನ ಹೌದಾ ಇಲ್ಲೊಂದು ದೊಡ್ಡ ದೊಡ್ಡ ಮೀನಿದೆ ಗೈಸ್ ಉದ್ದ ಬಾಲದ ಕೋತಿಗಳು ಪೈನ ಮುಂದೆ ಒಯ್ 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 ಕಿತ್ತಾಡ್ತಾ ಇದ್ದಾವೆ ಗೈಸ್ ಆಟ ಆಡ್ತಿದೆ ಅದು ಕೂಡ ಗಾಯ್ಸ್ ಇವಾಗ ಲಕ್ಷ್ಮೀ ಟೆಂಪಲ್ಗೆ ಎಂಟ್ರಿ ಕೊಡೋಣ ಸಖತ್ತಾಗಿದೆ ಇಲ್ಲಿ ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಚಪ್ಪಲಿ ಬಿಟ್ಟು ಹೋಗ್ಬೇಕಾ ಹತ್ತೋಗ್ಬೋತಾರೆ ನೋಡಿ ಅಬ್ಬಿ ಫೋಟೋ ತೆಗಿಬೇಕು ಅಂತ ಕೂತ್ಕೊಂಡಿದ್ದಾನೆ ನಾವು ಸದ್ಯಕ್ಕೆ ಇವಾಗ ಮೆಟ್ಲು ಹತ್ತಾ ಇದ್ದೀವಿ ಆಮೇಲೆ ತಗೋಣ ಬಾ ಬ್ರೋ ನೀನು ಏನು ಬ್ರೋ ನೀನು ಇಲ್ಲಿಂದ ನೋಡ್ಬೋದು ಕಲ್ಯಾಣಿ ಸಖತ್ತಾಗಿದೆ ಅಂತ ಎಲ್ಲರೂ ಫೋಟೋ ಹಚ್ಚ ನನ್ನ ಮಕ್ಕಳೇ ಗಾಯ್ಸ್ ಇಲ್ಲಿ ಅಷ್ಟೇ ಅವರು ಅಷ್ಟೇ ಆದರೆ ನಾವು ಅಲ್ಲಿ ತಿರ್ಗಾ ಇಲ್ಲಿ ಮೆಟ್ಲು ಹತ್ಬೇಕು ಗಾಯ್ಸ್ ಸಖತ್ತಾಗಿದೆ ಇಲ್ಲ ಅಂತೂ ನೀವು ಬಂದು ನೋಡ್ಬೋದು ಜಾಸ್ತಿ ದೊಡ್ಡದಾಗೇನಿಲ್ಲ ಚಿಕ್ಕದಾಗಿದೆ ಆದರೆ ಕೋತಿಗಳ ಸಾಮ್ರಾಜ್ಯ ಮತ್ತು ತುಂಬ ದೊಡ್ಡದಾಗಿದೆ ಬಸ್ಸುಗಳಲ್ಲಿ ಕೂಡ ಬರ್ತಾವ್ರಿ ಇಲ್ಲಿಗೆ ನೋಡಿ ಇಬ್ಬರು ಫೋಟೋ ನನ್ನ ಮಕ್ಕಳು ಸರಿ ಗಾಯ್ಸ್ ನೋಡಿ ನಾವು ಸಿಗೋಣ ನಾವೇ ಇವತ್ತೇ ಗೈಸ್ ಇವಾಗ ಅಂಜನಾದ್ರಿ ಬೆಟ್ಟ ಆ ಕಡೆ ಎಲ್ಲ ಸ್ವಲ್ಪ ರೌಂಡ್ ಹೊಡ್ಕೊಂಡು ಬಂದಿದ್ದಾಯಿತು ಇವಾಗ ಹಂಪಿ ಅಂತ ಇಲ್ಲಿಂದ ಇದು ನಾರ್ತ್ ಸೈಡ್ ಅನ್ಕೊತೀನಿ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಈ ಕಡೆಯಿಂದ ಹೋದರೆ ಬೋಟಲ್ಲಿ ಹೋಗಬೇಕು ಇಲ್ಲ ರೌಂಡ್ ಹೊಡ್ಕೊಂಡು ಒಂದು 20-25 ಕಿಲೋಮೀಟರ್ಸು ಬೇರೆ ರೂಟಲ್ಲಿ ಹೋಗಬೇಕು ಬೈ ರೋಡ್ ಹೋಗ್ಬೇಕಂದ್ರೆ ಈ ಕಡೆಯಿಂದ ಶಾರ್ಟ್ ಕಟ್ಟು ಬಟ್ ಈ ಕಡೆಯಿಂದ ಇಲ್ಲಿ ತೆಪ್ಪಗಳು ಇದ್ದಾವೆ ನೀರಲ್ಲಿ ನಡ್ಕೊಂಡು ಹೋದ್ ಬೇಕಾಗಿಲ್ಲ ನೀರು ಕಡಿಮೆ ಇದೆ
ನೀರಲ್ಲಿ ನಡ್ಕೊಂಡು ಹೋಗ್ಬೋದು ಇನ್ ಕೇಸ್ ಆಪ್ಷನ್ ಇದ್ರೆ. ಹೆಂಗಿದೆ ಅಂತ ನನಗೆ ಇಲ್ಲಿಂದ ಕಾಣಿಸ್ತಿಲ್ಲ, ನೋಡೋಣ. ನೋಡ್ಕೊಂಡು ಹೋಗ್ತಿದಾರಾ? ಕಾಣಿಸ್ತಿದೆ, ನಡ್ಕೊಂಡು ಹೋಗಿ ಬರೋದೆಲ್ಲ. ನಾನು ಈ ಸೈಡ್ ಹಂಪಿ ಯಾವತ್ತೂ ಬಂದಿಲ್ಲ, ತುಂಬ ಚೆನ್ನಾಗಿದೆ. ಹೆಂಗಿದೆ ಇಲ್ಲಿಂದ ನೋಡೋಕ್ಕೆ ಪ್ರಕೃತಿ? ನೋಡೋಕೆ ಚೆನ್ನಾಗಿದೆ. ಇವಾಗ ಆ ಕಡೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಬೇಕು ಅಂತ ನೋಡ್ತಾ ಇದ್ದೀನಿ. ಯಾರೋ ಆ್ಯಕ್ಚುಲಿ ಈ ಕಡೆಯಿಂದಾನೇ ಬಂದರು, ಅಲ್ಲಿಂದ ಹೋಗೋಕ್ಕಾಗಲ್ಲ, ತೆಪ್ಪದಲ್ಲಿ ಹೋದ್ರೇ ಬೆಟ್ರ್ ಅಂತ ಮತ್ತೆ ವಾಪಸ್ ಹೋದರು. ನಾವು ಮಧ್ಯದಲ್ಲಿ ಏನೋ ಟೆಂಪಲ್ ಥರ ಇದೆ, ಅಟ್ಲೀಸ್ಟ್ ಅದು ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ. ಸೊ ನೀವು ತೆಪ್ಪದಲ್ಲೇ ಹೋಗಿ. ಇಲ್ಲೇ ಇದೆಯಲ್ಲ ನೋಡಿ ಗೈಸ್, ಒಳಗಡೆವರೆಗೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ರೌಂಡ್ ಕಲ್ಗಳು, ಮೀನುಗಳು ಇದ್ದಾವೆ. ಅಣ್ಣ ಎಷ್ಟೊಂದು ಕಷ್ಟಪಡ್ತಾವನೆ. ಇವಾಗ ನಾವು ಆ ಕಡೆ ಒಬ್ರೊಬ್ರೆ ಹೋಗ್ತಾರೆ. ಗೈಸ್ ಅವನ ಎದುರು ಬುಕ್ಲ ಹಂಗೆ ಹೋಗ್ತಾನಂತೆ, ನೋಡೋಣ. ಗೈಸ್ ಫಸ್ಟು ಪ್ಯಾಂಟ್ ಮೇಲೆ ಕತ್ಕೊಳ್ಳೋಣ, ಕರ್ಕೊಂಬರೋಣ. ನೋಡಿ ಏನು ಜಾರಲ್ಲ, ನಮ್ಮ ಅಣ್ಣ ಸುಮ್ಮನೆ ಎದ್ರಕಂತ. ನೋಡಿ ಗೈಸ್, ಒಳ್ಳೆ ಇವ್ನಿಗೆ ಏನಾದರೂ ಮದುವೆ ಮಾಡಿಬಿಟ್ರೆ ನೋಡಿ ಬಿಟ್ಬಿಟ್ಟು ಓಡೋಗ್ಬಿಟ್ಟ ನನ್ನ. ಅಷ್ಟೇ, ಏನಾಗಬೇಕಾಗೈತೆ? ಅಲ್ಲಂತೂ ಹೋಗೋಕ್ಕಾಗಿಲ್ಲ ನಡ್ಕೊಂಡು. ಇವ್ರು ನೋಡಿ ಕೊನೆಗೂ ಅಣ್ಣ ನೀರಲ್ಲಿ ಇಳಿಯಲ್ಲ ಅಂದ್ಬಿಟ್ಟು ನೀರಲ್ಲಿ ಆಟ ಆಡ್ತಾವನೆ. ನಾವು ಸ್ವಲ್ಪ ಎರ್ಸೋಣ. ವ್ಯರ್ಥ ಪ್ರಯತ್ನ ಗೈಸ್, ನಡ್ಕೊಂಡು ಹೋಗೋಕೆ ಆಗಿಲ್ಲ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ನೀರು ಕಡಿಮೆ ಇದ್ದರೆ ನಡ್ಕೊಂಡು ಹೋಗ್ತಾರಂತೆ. ಇವತ್ತು ನಮ್ಗೆ ಆಗಿಲ್ಲ ಅಷ್ಟೇ, ಬಿಕಾಸ್ ನೀರೊಂದು 3 ಅಡಿ 4 ಅಡಿ ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ. ಹೋಗ್ಬೋದು, ಬಟ್ ಪಾಚಿ ಕಟ್ಟಿದೆ. ಅದಕ್ಕೋಸ್ಕರ ತೆಪ್ಪದಲ್ಲೇ ಹೋಗೋಣ, ಯಾಕೆ ಸುಮ್ಮನೆ. ಗೈಸ್ ನಡ್ಕೊಂಡು ಹೋಗೋದು ಈಸಿ, ಬಟ್ ನಡ್ಕೊಂಡು ಹೋಗೋಕೆ ಆಗ್ತಿಲ್ಲ. 50 ರೂಪಾಯಿ ತೊಗೊಂಡ್ರು ಒಬ್ಬರಿಗೆ, ಅದು ಜಾಸ್ತಿ ಏನಿಲ್ಲ. ಅಲ್ಲಿ ವೈಟ್ ಕಲರ್ ಪೇಪರ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಇಲ್ಲಿ ಬೋಟ್ ಜಸ್ಟ್ ಹೆಂಗಿತ್ತಂದರೆ ಜಸ್ಟ್ 1 ಮಿನಿಟ್ ಜರ್ನಿ ಅಷ್ಟೇ. 1 ಮಿನಿಟು ಇಲ್ಲ, ಅದಕ್ಕೊಬ್ರಿಗೆ 50 ರೂಪೀಸ್. ಅದು ಫುಲ್ ಸ್ಲೋ ಆಗಿ ಬಂತು ಬೋಟು. ಅಂದರೆ ನೀವೇ ಥಿಂಕ್ ಮಾಡಿ. ತೆಪ್ಪನೂ ಗೊತ್ತಿಲ್ಲ ಗೈಸ್, ಯಾರೋ ಹೇಳಿದ್ರು. ನಾವಷ್ಟಕ್ಕೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ಹೇಳೋಕ್ಕಾಗಲ್ಲ. ಆದರೆ ಅದು ಬೆಸ್ಟ್. ಇದಕ್ಕಿಂತ ಹಾಂ, ತೆಪ್ಪದಲ್ಲಿ ಹೋಗೋದ್ರೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಫೇರಿ ನಥಿಂಗ್. ಎಸ್ ಗಾಡಿ ಕೂಡ ಎತ್ಕೊಂಬರ್ತಾರೆ. ಆ ಬೋಟಲ್ಲೂ ತೊಗೊಂಬಂದು ಹಿಂಗೆ ತೊಗೊಂಡು ಬರ್ಬೋದು. ನೋಡಿ ಗಾಡಿ ಹೋಗೋಕ್ಕೆ ಅಂತ ರೋಡ್ ಇದೆ. ಎಲ್ಲೋದ್ರೂ ನಮ್ಮ ಹುಡುಗರು ತಿನ್ನೋದು ಮಾತ್ರ ಬಿಡಲ್ಲ. ನಾವು ಕೋಲ್ಡ್ ವಾಟರ್ ತಿನ್ಬೇಕು ಯಾವಾಗ ಮಸಾಲೆ. 2 ಲೀಟ್ರ್ 2 ಲೀಟ್ರ್ ವಾಟರ್ ಬಾಟಲ್ ಫುಲ್ ಕೋಲ್ಡ್. ಚಕ್ಲಿ ಬಿಡೋ ಸ್ಟ್ಯಾಂಡ್ ಗೈಸ್, ಒಬ್ಬರಿಗೆ 2 ರೂಪಾಯಿ ತೊಗೊತಾರೆ. ನೋಡಿ ಗ್ಯಾಸ್, ಇವತ್ತು ಬಿಸಿಲು ಹೆಂಗೆ ಹೊಡಿತೈತೆ ಗೊತ್ತಾ? ಕಾಲಿಕ್ಕೂ ಆಗಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ, ಹೆಂಗಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. ಇನ್ನೂ ದೇವಸ್ಥಾನ ನೋಡಿಲ್ವಲ್ಲ ನಾವು ಇವಾಗ. ಹಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ, ರೆಡ್ಡಿ ದೇವಸ್ಥಾನ. ಅಣ್ಣ ಸ್ಟಾರ್ಟಿಂಗಲ್ಲೇ ಎಕ್ಸೈಟ್ ಆಗೋನು, ನೋಡಿದೆ ಫಿದಾಗಿ ಬಿಡಬೇಕು. ಇಲ್ಲೊಂದು ರಥ ಇದೆ, ಬಟ್ ಹಂಪಿಲಿರೋ ರಥ ಇದಲ್ಲ, ಅದು ಬೇರೆ. ನೋಟ್ ಮೇಲೆ ಇದೆಯಲ್ಲ, 50 ರೂಪಾಯಿ ನೋಟ್ ಮೇಲೆ, ಅದು ಇದಲ್ಲ. ಎಲ್ಲರೂ ಓಡಕ್ಕೆ ರೆಡಿ ಇದ್ದಾರಂತೆ ಗೈಸ್, ಬಿಕಾಸ್ ಬಿಸಿಲು. ನೋಡಿ ಅಣ್ಣ ಓಡೋದಿದೆ ನೋಡಿ, ಇನ್ನೊಬ್ರಿಬ್ರು ಓಡ್ ಬರ್ತಾರೆ. ಅಷ್ಟೊಂದೇನು ಬಿಸಿಲಿಲ್ಲ, ಇವ್ರು ಸುಮ್ಮನೆ ಓಡೋಗ್ತವ್ರೆ.
ನಾವು ಇವ್ರ ಜೊತೆ ಓಡೋಗೋಣ. ಗೈಸ್ ಆ್ಯಕ್ಚುಲಿ ಬೆಳಿಗ್ಗೆ ಬಂದರೆ ಇಲ್ಲಿ ಆನೆ ಇರುತ್ತೆ, ಅದಕ್ಕೆ ಕಬ್ಬು ತಿನ್ನಿಸ್ಬೋದು, ಅದ್ರ ಜೊತೆ ಫೋಟೋ ತೆಗೆಸ್ಕೋಬೋದು. ನೋಡಿ ನಮ್ಮ ವಾನರ ಸೇನೆ ಜಗಳ ಆಡ್ತಾ ಇದ್ದಾವೆ. ನೋಡಿ ನೋಡಿ ನೋಡಿ, ಇದ್ರ ಆಟನೇ ಇದ್ರ ಆಟ ಗೈಸ್. ಬರಿಗಾಲಲ್ಲಿ ನಡೆಯೋಕ್ಕಾಯ್ತಿಲ್ಲ, ಫುಲ್ ಬಿಸಿಲು. ನೋಡಿ ಆಗಿನ ಕಾಲದಲ್ಲಿ ಕಟ್ಟಿರೋದು ಏನು ಸಖತ್ತಾಗಿ ಕಟ್ಟವ್ರೆ. ಅಭಿ ನಿಂತ್ಕೊಂಡು ತಡೀತಾ ಇದೆ, ಅದೇ ಒಂದು ಹೊಸ ವಿಚಾರ. ಹಾಂ, ನಮ್ಮ ಅಭಿಯಣ್ಣ ನಿಂತ್ಕೊಂಡಿರೋದನ್ನೇ ತಡೀತೈತೆ ಅಂದರೆ ಇನ್ನೆಷ್ಟು ಸ್ಟ್ರೆಂತ್ ಇರ್ಬೋದು. ನಮ್ಮ ಜನದ 4 ಜನದಲ್ಲಿ ನಾವೆಲ್ಲರೂ ಘಟಾನುಘಟಿಗಳೇ. ಸೊ ನಮ್ಮನ್ನು ತಡೀತಿದೆ ಅಂದರೆ ಗ್ರೇಟೆ. ಮೀಟಿಂಗ್ ದಿ ಸೇಮ್ ಪರ್ಸನ್ ಅಗೇನ್ ಆ್ಯಂಡ್ ಅಗೇನ್. ಯಾ, ಇನ್ನರ್ ಫೀಲಿಂಗ್. ಆ್ಯಕ್ಚುಲಿ ಅಲ್ಲಿ ಒಬ್ಬರು ಫಾರಿನರ್ ಹೋದರು, ಅವ್ರನ್ನ ನಾವು ಬೋಟಲ್ಲಿ ಬರೋವಾಗ ನೋಡಿದ್ವಿ. ನಮಗಿಂತ ಅವರೇ ಫಾಸ್ಟಾಗಿ ಅವರೇ. ಕ್ಲೋಸ್ ಆಗಿಬಿಟ್ಟಿದೆ ಗೈಸ್, ಅದಕ್ಕೋಸ್ಕರ ಇಲ್ಲಿ ನೋಡಿ TV ಆನ್ ಮಾಡಿಬಿಟ್ಟಿದ್ದಾರೆ. ನಿಮಗೂ ದರ್ಶನ ಮಾಡಿಸ್ಬಿಡ್ತೀನಿ. ಕ್ಯಾಮ್ರಾ ಲೈವ್, ಅದು ಲೈವ್ ನೋಡಿ ಇಲ್ಲಿ ಕ್ಯಾಮ್ರಾ. ಯಾ, ಅಲಗಿಕೊಂಡು ನಮಸ್ಕಾರ ಮಾಡುವುದು. ಅಣ್ಣ ಹಂಗೆ ಮುಗಿದ್ಬಿಟ್ಟ. ಗೊತ್ತಿಲ್ಲ ಗ್ಯಾಸ್ ಏನು ಗೊತ್ತಿಲ್ಲಪ್ಪ. ಅಲ್ಲಿ ಸೆಷನ್ಸ್ ನಮ್ಮ ಹುಡುಗರಿಗೆ ಎಲ್ಲೋದ್ರೂ ಬಿಸಿ ಬಿಸಿ ಬಿಸಿ. ನಮಗೂ ಸುಡ್ತೈತೆ, ಸುಡ್ತಿಲ್ಲ ಅಂತಲ್ಲ. ಕವರಿಂಗ್ ಮಾಡ್ತಿದ್ದೀವಿ ಗೈಸ್. ಇಲ್ಲಿ ಫೋಟೋ ಸೆಷನ್ ಮಾಡಲಿ ನಿಂತ್ಕೊಂಡು ನಾವು ಓಡಾಡ್ಬಿಡೋಣಪ್ಪ. ನೋಡಿ ಗೈಸ್, ಸಾಹಸ ಮಾಡ್ತಾವ್ರೆ ನಡ್ಕೊಂಡು. ನಾವು ಕವರಿಂಗ್ ಮಾಡೋಷ್ಟು ಮಾಡಿದ್ವಿ, ಜಾಸ್ತಿ ಹೊತ್ತು ಮಾಡೋಕ್ಕಾಗಲ್ಲ. ಗೈಸ್ ಇಲ್ಲಿ ಎಷ್ಟೊಂದು ಪಕ್ಷಿಗಳು ಹಾರಾಡ್ತಾ ಇದ್ದಾವೆ, ಬಟ್ ಕಣ್ಣಿಗೆ ಮಾತ್ರ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ನೋಡಿ ಇವಾಗ ಕಾಣ್ತಾ, ಎಷ್ಟೊಂದು ಪಕ್ಷಿಗಳು ಅಲ್ಲಲ್ಲಿ ಕೂತ್ಕೊಂಡವೆ. ಓಕೆ ಗೈಸ್, ಬರೋಣ ಬನ್ನಿ, ಮುಂದಕ್ಕೆ ಹೋಗೋಣ. ಇಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ. ಓಡೋಗೋ ಸೀನ್. ನಮ್ಮ ಅಣ್ಣ ಓಡೋಗೋ ಅಂದರೆ ಎಕ್ಸಸೈಸ್ ಮಾಡ್ತಾನೆ. ಗೈಸ್ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಆಡಿಯೋ ಗೈಡ್ ಕೂಡ ಬರುತ್ತಂತೆ. ನಡೀರಿ ಹೋಗೋಣ ನೆಕ್ಸ್ಟ್ ಪ್ಲೇಸ್. ಶಿವ ಸ್ಟ್ಯಾಚ್ಯೂ ಹಂಪಿದು ನೋಡ್ತೀವಲ್ಲ, ಅದೇ ಪ್ಲೇಸ್. ಆ್ಯಂಡ್ ದ ಫೇಮಸ್ ನರಸಿಂಹ ಸ್ಟ್ಯಾಚ್ಯೂ. ಇಲ್ಲೇ ಎಲ್ಲರೂ ಫೋಟೋಸ್ ತಗೊಳ್ಳೋದು. ಆಲ್ಮೋಸ್ಟ್ ವೈರಲ್ ಇನ್ಸ್ಟಾಗ್ರಾಮ್ ರೀಲ್ಸ್ ಫೋಟೋಸ್ ನಮ್ಮ ನರಸಿಂಹ ಸ್ವಾಮಿ ಸ್ಟ್ಯಾಚ್ಯೂ. ನೀರಲ್ಲೇ ನಡ್ಕೊಂಡು ಹೋಗೋದು. ಅಂತೆ ಅಂತೆದಾ ఒక 2 స్టెప్స్ ఆమెటికి సీదా. ನೋಡಿ ನಮ್ಮ ಅಬ್ಬಿಯವ್ರು ಎದುರ್ಕೊಂಡು ಬರ್ತಾರೆ. ಗೈಸ್ ಇಲ್ಲಿ ಬಂದಾಗ ನೋಡ್ಕೊಂಡೇನೋ ಬರ್ತೀರಾ, ಬಟ್ ಆಲ್ಮೋಸ್ಟ್ ಅಲ್ಲಿ ನೋಡ್ಕೊಂಬನ್ನಿ. ದೇವ್ರನ್ನ ತೊಳ್ದಂಗೆ ಆಗುತ್ತೆ. ಬರ್ದಿರೋದೇ ಒಳ್ಳೇದು ನನ್ನ ಪ್ರಕಾರ, ಬಟ್ ಬರೋಕ್ಕೆ ಆಸೆ ಆಗುತ್ತೆ. ಸೊ ತುಳ್ಕೊಂಡು ಬರಬೇಡಿ ಅಷ್ಟೇ ದೇವ್ರನ್ನ. ಪ್ರಕೃತಿ ಹೆಂಗಿತ್ತು ವಾಟ್ರಲ್ಲಿ ಎಕ್ಸ್ಪೀರಿಯನ್ಸ್? ನಮ್ಮನ್ನು ಎಲ್ಲೂ ಹೋದ್ರೂ ಎದ್ಕೊಂಡು ಬರ್ತಾನೆ ಗೈಸ್. ಇವಾಗ ಧೈರ್ಯ ಬಂದ್ಬಿಟ್ಟೈತೆ ಸ್ವಲ್ಪ ಬರ್ತಾನೆ.
ಅಂತೂ ಇಂತೂ ಬಂದ್ಬಿಟ್ಟ ಗೈಸ್ ಇವನು ಚಪ್ಪಾಳೆ. ಅಲ್ಲಿನ ಎಂಟ್ರೆನ್ಸು ಈ 40 ರುಪೀಸ್ ಟಿಕೆಟ್ಸ್ ತೊಗೋಬೇಕಾಗತ್ತೆ. ಆನ್ಲೈನಲ್ಲಿ ತೊಗೊಂಡ್ರೆ 35, ಬಟ್ ನಮ್ದು ಅದು ವರ್ಕ್ ಆಗಿಲ್ಲ, ಫೇಲ್ ಆಯಿತು. ಇದು ಕೃಷ್ಣದೇವರಾಯ ಕಾಲದಲ್ಲಿ ಬ್ಯಾಂಕ್ ಟ್ರೆಜರಿ ಅಂತೆ. ಇದು ವಾಚ್ ಟವರ್ ಅಂದರೆ ಯಾರಾದರೂ ಹೊರಗಡೆಯಿಂದ ಬರೋರನ್ನ ಹೋಗೋರನ್ನ ನೋಡೋವಂಥ ಜಾಗ. ಇಲ್ಲಿ ಯಾವಾಗಲೂ ಎನಿ ಟೈಮ್ ಸೈನಿಕರು ಒಬ್ಬರು ಇಬ್ಬರಲ್ಲ ಎಲ್ಲ ಮೂಲೆಗಳಲ್ಲಿಂದನೂ ಕಾವಲು ಕಾಯ್ತಾಯಿದ್ರು. ಈಗಿನ ಕಾಲದಲ್ಲಿ ಸ್ನಾನ ಮಾಡ್ತಿದ್ದಿದ್ದು ಗೈಸ್. ಇವಾಗ ಸ್ನಾನ ಮಾಡೋಕ್ಕಲ್ಲ, ನೋಡೋಕ್ಕೆ ಕೂಡ ನೀರಿಲ್ಲ. ಹೆಸರಿಗೆ ಲೋಟಸ್ ಮಹಲ್ ಅಷ್ಟೇ, ಕಮಲದ ಥರ ಇರಬೇಕಂತೇನಿಲ್ಲ ಅಲ್ಲ. ಹಾಂ, ಈ ಡೋರು ಅದು ಎಂಟ್ರೆನ್ಸು ಅಲ್ಲಿತ್ತಂತೆ. ಈ ಡೋರ್ಗಳನ್ನ ಆನೆ ಕೈಯಲ್ಲಿ ಮುಚ್ಚಿಸ್ತಿದ್ರಂತೆ ಗೈಸ್. ಪಾಸ್ ಮಾಡಿ ಓದ್ಕೊಂಬಿಡಿ. ಹಾಂ, ಓಕೆ, ಹಿಂಗಾದರೂ ಹೋಗ್ಬೋದು, ಮೆಟ್ಲತ್ಕೊಂಡಾದರೂ ಹೋಗ್ಬೋದು. ನಮ್ಮವ್ರು ಮೆಟ್ಲತ್ತಿ ಹತ್ತಿ ಸುಸ್ತಾಗ್ಬಿಟ್ಟು ಇದರಲ್ಲೇ ಹತ್ಕೊಂಡ್ಬರ್ತಾರೆ. ಇರೋದನ್ನ ಯೂಸ್ ಮಾಡ್ಕೋಬೇಕು ಗೈಸ್. ನಮ್ಮವ್ರು ಯೂಸ್ ಮಾಡ್ಕೋತಾರೆ. ಇವನು ನಾನು ನೀರು ಬರೋಕ್ಕೆ ಪೈಪ್ಲೈನ್ ಥರ ಕಲ್ಲು ಲೈನ್, ಅಲ್ಲಿಂದ ಬಂದು ಇದರಲ್ಲಿ ಬಂದು ಇಳಿಯೋದು ಕಲ್ಯಾಣಿಲಿ. ವಾಟರ್ ಟೆಕ್ನಿಕ್ಸ್, ಸ್ಟೋನ್ ಲೈನ್, ಪೈಪ್ಲೈನ್, ಇದು ಸ್ಟೋನ್ ಲೈನ್. ಚೆನ್ನಾಗಿ. ఫోటోలు తీసుకో ఇవి కావాలంటే. ಕಲ್ಯಾಣಿ ವಾಟ್ರ್ ಏನು ಅಷ್ಟೊಂದಿಲ್ಲ, ಸ್ವಲ್ಪ ಇದೆ ಅಷ್ಟೇ. జల్దీ పోయి ఇది ఫోటో తీసుకొని రండి అప్ప ఒక్కొక్కరు అందరూ అన్ని వాళ్ళు ప్రొడక్ట్ చేయాలప్ప అవన్నీ ಕರೆಸಿವಿ ಅಲ್ಲಿ ನೋಡಿ ಗೈಸ್, ಒಳಗಡೆ ನೀರು ಬರೋಕ್ಕೆ అట్లు చెప్పిಯಲ್ಲ ಅಲ್ಲಿಂದ ನೀರು. ಹಾಂ, ನೋಡಿ ಪ್ರತಿ ಕಡೆನೂ ನೀರು ಅದ್ರಲ್ಲಿ ಸೇರೋದೆಲ್ಲ ಹರ್ಕೊಂಡು ಇಲ್ಲಿ ಡೌನ್ಫಾಲ್ ಆಗುತ್ತೆ ಕಲ್ಯಾಣಿ ಒಳಗಡೆ. ಅದು ಅಷ್ಟು ಕೆಳಗಡೆ ಹೋಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಲ್ಯಾಣಿ ಓಲ್ಡ್ ಸ್ಟೈಲ್ ಗೈಸ್. ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್ ಗೈಸ್. ಕಪ್ಪು ಕಲ್ಲಿನ ಪುಷ್ಕರಣಿ ಅಂತೆ ಗೈಸ್ ಅದು. ಇದೊಂದು ಎಕ್ಸ್ಟ್ರಾ 30 ರುಪೀಸ್ ಟಿಕೆಟ್. ಈ ಬ್ಯಾಟ್ರಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರಂತೆ ಟೆಂಪಲ್ಗೆ. ఉండు నేను ఎక్కుతాను, మీరు వస్తారు. ನೋಡಿ ಗೈಸ್, ಇವಿ ಕಾರು 120 ರುಪೀಸ್, 30 ರುಪೀಸ್ ಒಬ್ಬರಿಗೆ. ವಿಠಲ ಟೆಂಪಲ್ ಇದರಲ್ಲಿ ತೋರಿಸ್ತಾರಂತೆ. ಬಂದ್ವಿ ಗೈಸ್. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಎಕ್ಸೈಟ್ಮೆಂಟ್ ಗೈಸ್, ಇವಾಗಿಲ್ಲ. ಹೆಂಗಿದೆ ಪ್ರಕೃತ್? ಇವನ್ಗೆ ತಲೆ ಇಲ್ದಿರೋರ್ಗೆ ನೋವುದೇ ಇಲ್ವಂತೆ ಗೈಸ್. ಅಂದರೆ ಇವ್ನಿಗೆ ತಲೆ ಇಲ್ಲ ಅಂತ ಅರ್ಥ. ತಲೆ ಐತೆ, ನೋವು ಆಯ್ತಿಲ್ವಲ್ಲ ಗೈಸ್. ಫೈನಲಿ ಹಂಪಿ ರಥದ ಪ್ಲೇಸು ಬಂತು. 50 ರುಪೀಸ್ ನೋಟಲ್ಲಿ ಅದೇನಿರುತ್ತಲ್ಲ ತೋರಿಸ್ತೀನಿ. 50 ರುಪೀಸ್ ನೋಟ್ ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಈ ಪ್ಲೇಸ್ ಗೈಸ್, ನಮ್ಮನ್ನು ಬರೀ ಫೋಟೋ ತೆಕ್ಕೊಳ್ಳೋದ್ರಲ್ಲಿ ಬಿಸಿ. ಇನ್ನೊಂದು ನಮ್ಮ ಹುಡುಗ ಏನು ಹೇಳ್ತಾನೆ ಗೊತ್ತಾ ಗೈಸ್, ವಿಡಿಯೋ ತೆಗಿಯೋ ಥರನೇ ತೆಗೆದ್ಬಿಟ್ಟಲ್ಲಿ ಯಾರಾದರೂ ಇದ್ರೆ ಚೆನ್ನಾಗಿರೋರು ನಾವು ಫೋಕಸ್ ಮಾಡು, ಫೋಕಸ್ ಅಂತಾನೆ ಗೈಸ್. ಇವನೇ ಫೋಕಸ್ ಕರೋ, ಉದರ್ ಫೋಕಸ್ ಕರೋ ಗೈಸ್. ಕೆತ್ತನೆ ಮಾಡಿದ್ದಾರೆ ನೋಡ್ಬೋದು. ಅಟ್ಲೀಸ್ಟ್ ದೇವಸ್ಥಾನ ನೋಡ್ಕೊಂಡ್ ಬಂದ್ಬಿಡೋಣ ಬಾರಪ್ಪ ಲಾಸ್ಟು. ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಗೈಸ್. ಫೈನಲಿ ಹಂಪಿ ಟೂರ್ ಕಂಪ್ಲೀಟ್ ಆಯಿತು.
ಇವಾಗ ಹೋಗಿ ನಮ್ಮ ಆಟೋ ಹತ್ತಿದ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ. ಇನ್ನು ಈ ಗಾಡಿ ಹತ್ತಿ ಒಂದು ಆಟೋ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಫೇರಿಲ್ ರಿಟರ್ನ್ ಹೋಗಿ ನಾವು ಊರಿಂದ ಏನು ಆಟೋ ಮಾತಾಡ್ಕೊಂಬಂದಿದ್ವು ಆ ಆಟೋ ಹತ್ಬೇಕು. ಸಾಕು ಹೋಗ್ಬಿಟ್ಟಿದೆ ಗೈಸ್. ಬಾಯ್.